ವೃತ್ತದಲ್ಲಿ 11 ಸಾವೇನಾಯ್ತು. ಇದಕ್ಕೆ ಅವ್ಯವಸ್ಥೆಯೇ ಕಾರಣ. ಕೆಎಸ್ಸಿಎ ಮಾಜಿ ಕಮಿಟಿ ಸದಸ್ಯ ರಘುರಾಮ್ ಹೇಳಿಕೆ ಕೊಟ್ಟಿದ್ದಾರೆ. ತರಾತುರಿಯಲ್ಲಿ ಕಾರ್ಯಕ್ರಮ ನಡೆಸಿದ್ದೇ ತಪ್ಪು ಅಂತ ಹೇಳಿದ್ದಾರೆ. ಎಲ್ಲಾ ಗೇಟ್ ಅನ್ನ ಓಪನ್ ಮಾಡಬೇಕಿತ್ತು ಅಂತ ಅನ್ನಿಸ್ತಿದೆ. ಇವರು ಟಿಕೆಟ್ ವ್ಯವಸ್ಥೆ ಸರಿಯಾಗಿ ಮಾಡಬೇಕಾಗಿತ್ತು. ಇದರಲ್ಲಿ ಕೆಎಸ್ಸಿಎ ಎಚ್ಚರ ವಹಿಸಬೇಕಿತ್ತು ಅಂತ ರಘುರಾಮ್ ಹೇಳಿಕೆ ಕೊಟ್ಟಿದ್ದಾರೆ. ಭಾಳ ವರ್ಷದಿಂದ ಕೆಎಸ್ಸಿಎ ಗೇಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿದ್ದೀನಿ, ನನಗೆ ಗೊತ್ತಿದೆ. ಮ್ಯಾಚಿಗೆ ಬರೋರಿಗೆ ಅವ್ರ ಕೈಲಿ ಟಿಕೆಟ್ ಇರುತ್ತೆ, ಒಂದೇ ಇಷ್ಟೇ ನಿರ್ದಿಷ್ಟ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ಗೊತ್ತಿರುತ್ತೆ. ಇವರು ಈ ವಿಷಯದಲ್ಲಿ ಟಿಕೆಟ್ ವ್ಯವಸ್ಥೆ ಮಾಡಬಾರ್ದಿತ್ತು. ಎಲ್ಲ ಗೇಟ್ನೂ ಮುಕ್ತವಾಗಿ ಓಪನ್ ಮಾಡ್ಬೋದಿತ್ತೇನೋ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಕಾಲು ತುಳಿತದನ್ನು ತಡಿಬೋದಿತ್ತೇನೋ, ಮತ್ತು ಸ್ವಲ್ಪ ವ್ಯವಸ್ಥಿತವಾಗಿ ಒಂದು ದಿವಸ ಬಿಟ್ಟು ಮಾಡಿದರೆ ಭಾಳ ಸುಲಭವಾಗಿ ಈ ಸಮಾರಂಭನ ನಡೆಸ್ಬೋದಿತ್ತು ಅಂತ. ಕೆಎಸ್ಸಿಎ ನನ್ನ ಪ್ರಕಾರ ಇಲ್ಲಿ ಏನು ತಪ್ಪಿದೆ, ಯಾರು ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಇದು ಈ IPL ಇವೆಂಟ್ ಅಂತಂದರೆ ಅದು ನಾವು ಫ್ರಾಂಚೈಸಿಗೆ ಕೊಟ್ಬಿಟ್ಟಿರ್ತೀವಿ. ಫ್ರಾಂಚೈಸಿಯವರು ಅವ್ರು ಇನ್ನೊಬ್ಬರು ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಕೊಟ್ಟಿರ್ತಾರೆ. ಇಲ್ಲಿ ಕೆಎಸ್ಸಿಎನಲ್ಲಿ ನನ್ನ ಪ್ರಕಾರ ಏನಂದರೆ, ನಮ್ಮ ಮನೆಯಲ್ಲಿ ಸಾವಾಗಿದ್ದು ದುಃಖಕರ ಸಂಗತಿ. ಅದಕ್ಕಾಗಿ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಅದಕ್ಕೆ ಯಾರು ಘಟನೆ, ಯಾರು ಹೊಣೆ, ಯಾರು ಮಾಡಿದ್ರು ಅನ್ನೋದಕ್ಕೆ ನ್ಯಾಯಾಂಗ ತನಿಖೆ ನಡೀತಾ ಇದೆ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ನಡೀತಿದೆ, ಹೊರಗೆ ಬರುತ್ತೆ. ಬಟ್ ಕೆಎಸ್ಸಿಎ ನಾವು ಮನೆ ಮಾಲೀಕರಾಗಿ ನಾವು ಸ್ವಲ್ಪ ನಮ್ಮ ಎಕ್ಸ್ಪೀರಿಯನ್ಸಿಂದ ಹೇಳಿ ಸ್ವಲ್ಪ ಎಲ್ಲಾನು ಗೇಟ್ಸ್ನ ತೆಗೆಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.